ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಪಶ್ಚಿಮ ಬಂಗಾಳದಲ್ಲಿ ಹೊಸ ಬದಲಾವಣೆಯಾಗಿದೆ. ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಸುವೇಂದು ಅಧಿಕಾರಿ ಅಲ್ಲಿ ತಮ್ಮ ಕೋಮು ರಾಜಕಾರಣದ ದರ್ಪವನ್ನ ಶುರು ಮಾಡಿದ್ದಾರೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ನ್ಯಾಯಯುತವಾಗಿ ಚುನಾವಣೆ ನಡೆಸಿ ಅಂತ ಹೇಳಿದ್ರು. ಆದ್ರೆ SIR ಅನ್ನುವಂತ ಒಂದು ಚುನಾವಣಾ ಆಯೋಗವನ್ನೇ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ತಮಗೆ ಬೇಕಾದ ಹಾಗೆ ದುರ್ಬಳಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದು ಈಗ ಅಲ್ಲಿ ಅಧಿಕಾರದಲ್ಲಿ ಕೋಮುತನವನ್ನ ಬಿಂಬಿಸೋದಿಕ್ಕೆ ಅಥವಾ ಬಿಂಬಿಸೋದೇನು ಕೋಮುತನವನ್ನ ಹೇರೋದಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಧಿಕಾರಕ್ಕೆ ಬರೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ತಮ್ಮ ಅಜೆಂಡಾಗಳನ್ನ, ತಮ್ಮಲ್ಲಿರುತ್ತಲ್ಲ ಈ ಅಜೆಂಡಾಗಳನ್ನ, ಆ ವಿಷ ಚಿಂತನೆಗಳನ್ನ ಹೇರೋದಿಕ್ಕೆ ಅಧಿಕಾರ ಬೇಕು. ಅಧಿಕಾರ ಇಲ್ಲ ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಈ ಹಿಂದೆ ಭಾರತಕ್ಕೆ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಇದ್ದಂತ ಈ ಜಾತಿ ವ್ಯವಸ್ಥೆಯಲ್ಲೂ ಕೂಡ ಅಲ್ಲೂ ಒಂದು ರೀತಿಯ ಅಧಿಕಾರ ಇತ್ತು. ಏನು ಒಂದು ಶ್ರೇಷ್ಠತೆಯ ವ್ಯಸನಗಳು ಮತ್ತೆ ದೇವಸ್ಥಾನಗಳು, ಗುಡಿಗಳು ಮತ್ತೆ ಇವೆಲ್ಲವೂ ಕೂಡ ಅವರ ಕಪಿಮುಷ್ಟಿಯಲ್ಲಿತ್ತು. ಅವರು ತಮಗೆ ಬೇಕಾದ ಹಾಗೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಜನರ ಮೇಲೆ ಹೇರಿಕೆಗಳನ್ನ ಮಾಡ್ತಾ ಇದ್ರು. ನೀವು ಹೀಗೆ ಬದುಕಬೇಕು, ಹೀಗೆ ಇರಬೇಕು, ಈ ಕಾರಣಕ್ಕೋಸ್ಕರ ನಮ್ಮನ್ನು ಹುಡುಕೊಂಬರ್ಬೇಕು, ಬದುಕಿದ್ರೆ ನಮ್ಮ ಹತ್ರ ಬರಬೇಕು, ಸತ್ರೆ ನಮ್ಮ ಹತ್ರ ಬರಬೇಕು, ಇಂಥ ಧಾರ್ಮಿಕ ಆಚರಣೆ ಮಾಡಬೇಕು, ಎಂಥ ಸಮುದಾಯಗಳಿಗೆ ಇಂಥ ಹಕ್ಕಿಲ್ಲ, ಹಾಗೆ ಹೀಗೆ ಅಂತ. ಆ ಮನಸ್ಥಿತಿ ಹಾಗೆ ಪರಂಪರೆ ಹಂಗೆ ಬಂದಿದೆ. ಇವ್ರಿಗೆ ದೇಶದ ಸ್ವಾತಂತ್ರ್ಯದ ಬಗ್ಗೆ ಏನು ಹೋರಾಟ ಮಾಡಬೇಕು ಅನ್ನೋ ಕಿಚ್ಚು, ಆಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನುವಂಥ ಒಂದು ಹಂಬಲ, ಆಮೇಲೆ ಎಲ್ಲರೂ ಸಮಾನವಾಗಿ ಬಾಳಬೇಕು, ನಾವು ಸಹಮಾನವರಾಗಿ ಒಂದು ಜಾತ್ಯತೀತ ನೆಲೆಯಲ್ಲಿ ಸೌಹಾರ್ದವಾಗಿ ಬದುಕಬೇಕು ಅನ್ನುವಂಥ ನೆಲೆಯೇ ಇಲ್ಲ. ಹಾಗೆ ನೋಡಿದ್ರೆ ಈ ದೇಶದಲ್ಲಿ ಮೂಲ ನಿವಾಸಿಗಳು ದ್ರಾವಿಡರು ಎಲ್ಲಿಂದಲೋ ಬಂದು ಈ ನೆಲದಲ್ಲಿ ಈ ನೆಲವನ್ನ ಕಬ್ಜಾ ಮಾಡಿಕೊಂಡು ಇಲ್ಲಿ ಅಧಿಪತ್ಯವನ್ನ ಸಾಧಿಸಿ ಮತ್ತೆ ಈ ನೆಲದ ಮೂಲ ನಿವಾಸಿಗಳ ಮೇಲೆ ಟಾರ್ಗೆಟ್ ಮಾಡೋದು ಇದೆಯಲ್ಲ, ಇದನ್ನೇ ದಬ್ಬಾಳಿಕೆ, ಯಾಜಮಾನಿಕೆ ಅಂತ ಹೇಳೋದು. ಈಗ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಏನ್ ಮಾಡಕ್ ಹೊರಟಿದ್ದಾರೆ, ಮದರಾಸಗಳಲ್ಲಿ ಕಡ್ಡಾಯವಾಗಿ ಒಂದೇ ಮಾತರಮನ್ನ ಹೇಳಲೇಬೇಕು. ಆಮೇಲೆ ಅಲ್ಲಿ ಇದ್ದಂತ OBC ಮೀಸಲಾತಿಯ ವಿಚಾರಕ್ಕೆ ಕೊಕ್ಕೆ ಹಾಕಿರುವಂತದ್ದು, ಇನ್ನು ಅಲ್ಲಿ ಗೋಹತ್ಯೆ ನಿಷೇಧ ಮಾಡಿರುವಂಥದ್ದು, ಈ ಎಲ್ಲ ವಿಚಾರಗಳು ಅಲ್ಲಿನ ಜನರಿಗೆ ಸ್ವಲ್ಪ ಒಂದು ರೀತಿಯ ಉಸಿರುಗಟ್ಟುವ ವಾತಾವರಣವನ್ನ ಕ್ರಿಯೇಟ್ ಮಾಡಿದೆ. ಈಗ ನೋಡಿ, ಅಧಿಕಾರ ಇದೆ ಅಂತೇಳಿ ಒಂದೇ ಮಾತರಮನ್ನ ಹಾಡಲೇಬೇಕು ಅಂತ ಹೇಳಿದ್ದಾರೆ ಮದರಾಸಗಳಲ್ಲಿ, ಆಮೇಲೆ ಅಲ್ಲಿನ ಶಾಲೆಗಳಲ್ಲಿ. ಕೇಂದ್ರ ಸರ್ಕಾರವೂ ಈ ಒಂದೇ ಮಾತರಂ ಬಗ್ಗೆ ಒಂದು ಕಾಯ್ದೆಯನ್ನ ಜಾರಿ ಮಾಡಿದೆ. ನಾನು ಹೇಳೋದು, ನಾವು ಕೇಳೋದು, ದೇಶಭಕ್ತಿ ನಿಜವಾಗಿಯೂ ನಿಮ್ದು ನಿಜದ ದೇಶಭಕ್ತಿಯಾ ಅಥವಾ ಈ ಬೂಟಾಟಿಕೆಯ? ಇವರು ಬೂಟಾಟಿಕೆಯ ದೇಶಭಕ್ತಿ. ಆಮೇಲೆ ಒಂದೇ ಮಾತರಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಎಲ್ಲಾ ಸಮುದಾಯದ ಸಂಸ್ಕೃತಿಯನ್ನು ಒಳಗೊಂಡಿರುವ ಹಿನ್ನೆಲೆಯನ್ನ ಪ್ರತಿಬಿಂಬಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ತಿದ್ದುಪಡಿ ಮಾಡಲಾಗಿತ್ತು. ಕಾಂಗ್ರೆಸ್ ಇದ್ದ ಸರ್ಕಾರದಲ್ಲೂ ಕೂಡ ಅದಕ್ಕೆ ಸ್ವಲ್ಪ ಕೆಲವು ಸಾಲಗಳಿಗೆ ಕತ್ತರಿ ಹಾಕಲಾಗಿತ್ತು. ಯಾಕೆಂದ್ರೆ ಕೆಲವರು ಮೂರ್ತಿ ಪೂಜಕರಿರ್ತಾರೆ, ಕೆಲವು ಧರ್ಮದಲ್ಲಿ ಮೂರ್ತಿ ಆರಾಧನೆ ಇರೋದಿಲ್ಲ. ಆಮೇಲೆ ಒಂದೇ ಧರ್ಮದ ದೈವವನ್ನೇ ಪೂಜೆ ಮಾಡುವ ನೆಲೆಯಲ್ಲಿ ಎಲ್ಲರೂ ಹೇಳಬೇಕು ಅನ್ನೋದು ಅದು ಅಷ್ಟು ಒಳ್ಳೇದಲ್ಲ, ಅಷ್ಟು ಧಾರ್ಮಿಕ ಸಾಮರಸ್ಯ ಅಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಒಂದೊಂದು ಧರ್ಮ, ಒಂದೊಂದು ಸಂಸ್ಕೃತಿ, ಒಂದೊಂದು ದೈವವನ್ನ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನ ಆಚರಿಸುವ ನೆಲೆಯೇ ಬೇರೆ ಬೇರೆ ಆಗಿರುತ್ತೆ. ಅದನ್ನ ನಾವು ಗೌರವಿಸಬೇಕು. ಅದು ನಮ್ಗೆ ಆ ಧರ್ಮದ ಪದ್ಧತಿ ನಮಗೆ ಇಷ್ಟ ಇಲ್ಲ ಅಂತ ನಾವು ಅದನ್ನ ವಿರೋಧ ಮಾಡೋದು ಧಾರ್ಮಿಕತೆ ಅಲ್ಲ. ಅದನ್ನು ನಾವು ಗೌರವಿಸಬೇಕು. ನಮ್ಮ ಧರ್ಮದ ಆಚರಣೆ ನಮಗಾದ್ರೆ ಅವರ ಧರ್ಮದ ಆಚರಣೆ ಅವ್ರಿಗೆ. ಅದನ್ನ ನೀವು ಕಡ್ಡಾಯವಾಗಿ ನೀವು ದೇಶ ಪ್ರೇಮಿಗಳು ಅಂತ ನೀವು ಸೂಚಿಸಬೇಕು ಅಂದ್ರೆ ಒಂದೇ ಮಾತ್ರ ಹೇಳಲೇಬೇಕು ಅನ್ನೋದಿದೆಯಲ್ಲ, ಒಂದೇ ಮಾತ್ರ ಹೇಳಿದ ತಕ್ಷಣನೇ ಇವರು ದೇಶಭಕ್ತರಾಗ್ಬಿಡ್ತಾರ? ಒಂದೇ ಮಾತ್ರ ಹೇಳಿದ್ರೆ ಮಾತ್ರ ದೇಶಭಕ್ತರ, ಇನ್ನು ಉಳಿದವರೆಲ್ಲ ದೇಶಭಕ್ತರಲ್ವಾ? ಅದನ್ನ ಈಗ ನಾವು ಕೇಳ್ಬೇಕು. ನೋಡಿ, ಹಂಗ ನೋಡಿದ್ರೆ ಈ ಜೈ ಹಿಂದ್ ಅನ್ನುವಂತ ನಾವು ಈ ಘೋಷಣೆ ಇದೆಯಲ್ಲ, ಈ ಘೋಷಣೆಯನ್ನ ಕೊಟ್ಟಂತವ್ರು ಈ ದೇಶಕ್ಕೆ ಒಬ್ಬ ಮುಸಲ್ಮಾನ. ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಾಗಿದೆ? ಇದು ಬಿಜೆಪಿ ಇದ್ರ ಬಗ್ಗೆ ಗೊತ್ತಿದ್ಯಾ? ನೇತಾಜಿ ಆಪ್ತರಾದಂತ ಅಬಿದ್ ಹಸನ್ ಅವರು ನೇತಾಜಿ ಅವರಿಗೆ ಜೈ ಹಿಂದ್ ಅಂತ ಒಂದು ಘೋಷಣೆ ಹೇಳ್ತಾರೆ. ಅಂದ್ರೆ ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದು ಪ್ರೇರಣಾತ್ಮಕವಾಗಿ ಜನರನ್ನ ಒಗ್ಗೂಡಿಸುವ ಸಲುವಾಗಿ ಒಂದು ಈ ತರದ ಸಾಲುಗಳು ಬೇಕಾಗುತ್ತೆ. ಆ ನೆಲೆಯಲ್ಲಿ ಅಬಿದ್ ಹಸನ್ ಅವರು ಜೈ ಹಿಂದ್, ಇವರು ಒಬ್ಬರ ಸ್ವಾತಂತ್ರ್ಯ ಹೋರಾಟಗಾರರು, ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆಪ್ತರು. ಇದನ್ನ ಸ್ವತಃ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರೇ ಹೇಳಿದ್ದಾರೆ. ಮತ್ತೆ ಇದು ನಾವೇನೇನೋ ಸುಮ್ನೆ ಹೇಳ್ತಾ ಇಲ್ಲ. ಅಂದ್ರೆ ನಾನು ಹೇಳೋದು, ಮುಸ್ಲಿಂ ಸಮುದಾಯಕ್ಕೆ ಇವರು ದೇಶಭಕ್ತಿಯ ಪಾಠವನ್ನ ಮಾಡಿಸುವ ಅವಶ್ಯಕತೆ ಇದೆಯಾ ಅನ್ನೋದು. ಆಮೇಲೆ ನಿಜವಾಗ್ಲೂ ಇವರು ದೇಶಭಕ್ತರು ಅಲ್ಲ. ದೇಶಭಕ್ತಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರ ಇವರು. ಹೋರಾಟ ಮಾಡಿದ್ರೆ ಆ ದೇಶಭಕ್ತಿ ಅಂದ್ರೆ ಏನು ಅಂತ ಗೊತ್ತಿರ್ತಿತ್ತು. ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ, ಈ ಇನ್ನೊಂದು
ಸಾರೆ ಜಹಾನ್ ಸೆ ಅಚ್ಚ ಅಂತ ಒಂದು ಹಾಡಿದೆಯಲ್ಲ, ನಮಗೆ ಈ ಹಾಡುಗಳೆಲ್ಲ ನಾವು ಚಿಕ್ಕಂದಿನಲ್ಲೂ ಕೇಳ್ತಾ ಬಂದಿದ್ದೇವೆ. ಈ ಹಾಡುಗಳೆಲ್ಲ ನಮ್ಮಲ್ಲಿ ಒಂದು ರೀತಿ ದೇಶಭಕ್ತಿಯ ಪ್ರೇರಣೆಯನ್ನು ಕೊಡ್ತವೆ. ಹಿಂದೂಸ್ತಾನ್ ಹಮಾರ ಹಮಾರ, ಇವರಿಗೆ ನೀವು ದೇಶಭಕ್ತಿಯ ಪಾಠ ಮಾಡ್ತೀರಾ, ಇವೆಲ್ಲ ಅವರ ಬದುಕಿನಲ್ಲೇ ಬಂದಿದೆ ದೇಶ ಪ್ರೇಮ ಅನ್ನೋದು. ಇಲ್ಲದೇ ಇದ್ರೆ ಅದನ್ನ ಮೈಗೂಡಿಸಿಕೊಳ್ಳುವಂಥ ಅವಕಾಶಗಳನ್ನ ನಾವು ರೂಢಿಸ್ಕೊಳ್ಬೇಕು. ನೀವು ಒಂದೇ ಮಾತ್ರ ಹೇಳಿ ಅಂತ ಹೇಳಿ ಹೇರಿಕೆ ಮಾಡೋದು ಇದೆಯಲ್ಲ, ಅದೆಷ್ಟು ಸರಿ. ಆಮೇಲೆ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿರುವಂತ ಈ ಒಂದೇ ಮಾತ್ರ ಗೀತೆ ಬಗ್ಗೆ ಕೂಡ ಆ ದಿನಗಳಲ್ಲಿ ಒಂದಷ್ಟು ತಕರಾರು ಇತ್ತು. ಆಮೇಲೆ ಈ ಕಾದಂಬರಿ ಇದೆಯಲ್ಲ, ಇದು ಕೋಮು ವಿಚಾರಗಳನ್ನ ಬಿಂಬಿಸುವ ಒಂದು ಕಾದಂಬರಿ ಕೂಡ ಆಗಿರೋದ್ರಿಂದ ಆ ಒಂದು ಕಾದಂಬರಿಯ ಒಂದು ಭಾಗದಲ್ಲಿ ಬರುತ್ತೆ ಈ ಆನಂದ ಮಠ ಕಾದಂಬರಿಯಲ್ಲಿ ಈ ಹಾಡು. ಇದು ಕೇವಲ ಒಂದು ಧರ್ಮವನ್ನು ಸೂಚಿಸುವ ಹಾಡಾಗಿದೆ. ನೋಡಿ, ರವೀಂದ್ರನಾಥ್ ಟ್ಯಾಗೂರ್ ಅವರು ಎಂಥ ಒಂದು ಹಾಡನ್ನ ಕೊಟ್ಟಿದ್ದಾರೆ, ಒಂದು ರಾಷ್ಟ್ರಗೀತೆ, ಅದಕ್ಕೆ ರಾಷ್ಟ್ರಗೀತೆ. ಎಂಥ ಹಾಡದು, ಎಲ್ಲ ಜಾತಿ ಧರ್ಮದವ್ರಿಗೂ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಅಂತ. ಈ ಹಾಡಿಗೂ ಒಂದಷ್ಟು ಕೊಕ್ಕೆ ಅಥವಾ ಇನ್ನಷ್ಟು ವಿವಾದಗಳನ್ನು ಕ್ರಿಯೇಟ್ ಮಾಡಿದ್ರು. ಇದ್ಯಾವುದೋ ಒಬ್ಬ ಬ್ರಿಟಿಷ್ ಅಧಿಕಾರಿನ ಬರಮಾಡ್ಕೊಳ್ಳೋಕೆ ಬರೆದಂತ ಹಾಡು, ಹಾಗೆ ಹೀಗೆ ಅಂತ. ಆ ಸಂದರ್ಭದಲ್ಲಿ ಒಬ್ಬ ಯಾರೋ ಬ್ರಿಟಿಷ್ ಅಧಿಕಾರಿ ಬರ್ತಾರೆ ಅಂತೇಳಿ ಅದಕ್ಕೆ ನೀವು ಬರೀರಿ ಅಂತೇಳಿ ಕಾಂಗ್ರೆಸ್ ಇವ್ರ ಹತ್ರ ಕೇಳಿದ್ದು ನಿಜ. ಆದ್ರೆ ಅವರು ಬರೀಲಿಲ್ಲ. ಸ್ವತಃ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಹಾಡಿನ ಹಿನ್ನೆಲೆಯನ್ನ ನೀವು ಒಂದೊಂದು ಸಾಲನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದು ಏನನ್ನು ಹೇಳುತ್ತೆ. ಅಂದ್ರೆ ಒಂದು ರೀತಿ ಭಾರತಕ್ಕೆ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಶತಶತಮಾನಗಳಿಂದಲೂ ಕೂಡ ನಾವು ಈ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳದೆ ನಾವು ವಂಚಿತರಾಗಿದ್ವಿ, ಅದನ್ನ ನಾವು ಪಡ್ಕೊಳ್ತಿದೀವಿ. ಮತ್ತೆ ನಮ್ಮ ಈ ಪರಂಪರೆಯಲ್ಲಿ ನಮ್ದು ಎಂಥ ಪರಂಪರೆ, ಇದೆಲ್ಲವನ್ನು ಹೇಳುತ್ತೆ. ಇದನ್ನು ಸ್ವತಃ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಹೇಳಿದ್ದಾರೆ. ಹಾಗಿರುವಾಗ ಇತಿಹಾಸವನ್ನ ತಿರುಚಿ ಏನೇನೋ ಹೇಳೋದಿದೆಯಲ್ಲ, ಯಾಕೆ ಇದು ಮಾಡೋದು? ನಮಗೆ ರಾಷ್ಟ್ರಗೀತೆ ಇದೆಯಲ್ಲ, ನಮ್ಗೆ ರಾಷ್ಟ್ರಗೀತೆ ಅಂತ ಗೀತೆ ಬೇಕಾ? ಆಮೇಲೆ ಸಾರೆ ಜಹಾನ್ ಸೆ ಅಚ್ಚ ಹಾಡಿಗಿಂತ ಹಾಡ್ಬೇಕಾ? ಇವೆಲ್ಲ ಏನು ಹೇಳಕ್ ಹೊರಟಿದ್ದಾರೆ ಇವರೆಲ್ಲ. ಇವ್ರು ಸ್ವಾತಂತ್ರ್ಯಕ್ಕೆ ಹೋರಾಟನೇ ಮಾಡದೆ ಇನ್ನೊಬ್ಬರಿಗೆ ಸ್ವಾತಂತ್ರ್ಯ ದೇಶಭಕ್ತಿ ರೂಢಿಸ್ಕೊಳ್ಳಿ ಹಾಗೆ ಅವ್ರಿಗಿದೆ, ಬರುತ್ತೆ, ಇದೆ. ಆಮೇಲೆ ಈಗ ಏನು ಗೋ ಹತ್ಯೆ ನಿಷೇಧ ಕಾಯ್ದೆ ಅಂತ ಹೇಳಿದ್ದಾರೆ, ಅದನ್ನ ಜಾರಿ ಮಾಡಿದ್ದಾರೆ. ಇದೊಂದು ದೊಡ್ಡ ಸಂಕಟ ಆಗ್ತಾ ಇದೆ ನಿಜವಾಗಿಯೂ. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ರೈತರು ತಾವು ಅಂದ್ರೆ ಹಾಲು ಕೊಡದ ಹಸುವನ್ನ ಮಾರಾಟ ಮಾಡದೆ ಈ ಕಾಯ್ದೆ ಜಾರಿ ಮಾಡಿದ್ದಾರೆ. ತುಂಬಾ ಒದ್ದಾಟ ಮಾಡ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಮುಸ್ಲಿಮರು ಹೇಳ್ತಿದ್ದಾರೆ, ಬೇಡ ನಮಗೆ ಆಯ್ತು, ನೀವು ತಗೊಂಡೋಗಿ ನಿಮ್ಮ ಗೋಮಾತೆಯನ್ನ ನೀವು ತೆಗೆದುಕೊಂಡೋಗಿ ನಾವು ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಪ್ರಜ್ಞೆ ಇದೆಯಾ? ಹಾಗಿದ್ರೆ ಆ ರೀತಿ ರೈತರಿಗೆ ಬೇಡವಾದ ಹಸು ದನಕರುಗಳನ್ನ ಈ ಬಿಜೆಪಿಯ ಸಂಸದರುಗಳು, ಶಾಸಕರುಗಳು, ಈ ಮುಖ್ಯಮಂತ್ರಿಗಳ ಮನೆಗಳ ಮುಂದೆ ಹೋಗಿ ಕಟ್ಟಿ ಬರಬೇಕು. ಅವರು ಮೇಯಿಸ್ಲಿ, ನೋಡೋಣ, ಈ ದನಕರುಗಳನ್ನ ಸಾಕ್ಲಿ. ಒಬ್ಬರಿಗೆ ಒಂದು ಪಶು ಅದು ಪೂಜ್ಯ ಸಂಕೇತ, ಇನ್ನೊಂದು ಪಶು ಅದು ಒಂದು ಆಹಾರದ ಸಂಕೇತ. ಆಮೇಲೆ ರೈತರಿಗೆ ಇಷ್ಟೊಂದು ತಮಗೆ ಅಗತ್ಯವಿಲ್ಲದ ಹಸುಗಳನ್ನ ಅಥವಾ ಜಾನುವಾರುಗಳನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕು? ಅವ್ರಿಗೆ ಮೇವು ನೀರು ಒದಗಿಸೋರು ಯಾರು? ಪ್ರತಿ ವರ್ಷ ತುಂಬಾ ಖರ್ಚು ಬರುತ್ತೆ, ಅದನ್ನು ಕೊಡೋರು ಯಾರು? ಪಶ್ಚಿಮ ಬಂಗಾಳದ ಸರ್ಕಾರ ಕೊಡತ್ತಾ? ಆಮೇಲೆ ವಿದೇಶಕ್ಕೆ ನಾವು ಸುಮ್ಮನೆ ನೀವು ಗೋಮಾತೆ ಗೋಮಾತೆ ಅಂತ ಹೇಳ್ತಿರಲ್ಲ, ಅಷ್ಟು ಪ್ರಮಾಣದಲ್ಲಿ ಅತಿ ಹೆಚ್ಚು ವಿದೇಶಕ್ಕೆ ರಫ್ತು ಮಾಡೋ ಮಾಂಸಗಳಲ್ಲಿ ಇದು ನಾವೇ ಗೋಮಾಂಸ ಮತ್ತೆ ಎಮ್ಮೆ ಮಾಂಸ ಎಲ್ಲ ಸೇರಿಸಿ ಕಳಿಸ್ತಿದೀವಲ್ಲ, ನಿಲ್ಲಿಸಿ. ಅಷ್ಟು ಪ್ರೀತಿ ಇರೋರು. ಆಮೇಲೆ ಇಸ್ಲಾಂ ಸಮುದಾಯದ ಒಬ್ಬ ಮುಖ್ಯ ಧಾರ್ಮಿಕ ಮುಖಂಡರು ಈ ಬಿಜೆಪಿ ಸರ್ಕಾರ ಕೇಳಿದ್ದಾರೆ, ನೀವು ಎಷ್ಟು ಹೇಳ್ತಿರಲ್ಲಪ್ಪ, ಗೋವನ್ನ ಒಂದು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿಬಿಡಿ, ಮಾಡಿ. ಸುಮ್ಮನೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದಕ್ಕೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಎಷ್ಟು ಸಾಧ್ಯವಷ್ಟು ಹಿಂಸೆ ಕೊಡೋದಿದೆಯಲ್ಲ, ಇದು ಇವರು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರಾ? ಇಲ್ಲ, ಇವರು ಕಿರುಕುಳ ಕೊಡೋದಕ್ಕೆ, ಇವರು ಸರ್ವಾಧಿಕಾರಿ ಧೋರಣೆಯನ್ನು ನಡೆಸೋದಕ್ಕೇ ಅಲ್ಲಿಗೆ ಬಂದಿರುವಂಥದ್ದು. ಅವರಿಗೆ ಕೊಟ್ಟಂಥ ಮೀಸಲಾತಿಯನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ಇನ್ನು ಎಷ್ಟು ಪ್ರಮಾಣದಲ್ಲಿ? ಅದಕ್ಕೆ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಆ ಮಿತಿ ಅಂದರೆ ಬ್ಲಾಸ್ಟ್ ಆದಾಗ ಒಂದೇನೋ ಒಂದು ಬದಲಾವಣೆ ಆಗುತ್ತೆ. ಆ ಸ್ಥಿತಿಗೆ ಈಗ BJP ಹೋಗ್ತಾ ಇದೆ. ಕಾಕ್ರೋಚ್ ಥರದ್ದೊಂದು ಸಂಘಟನೆಗಳು ಒಂದು ಅಲೆ ಬರ್ತಿರೋದೇನು ಅಂದರೆ, ಇವರ ಅತಿಯಾದ ಸರ್ವಾಧಿಕಾರಿ ನೀತಿಗಳು, ಕೋಮು ರಾಜಕಾರಣ, ಮುಸ್ಲಿಂ ದ್ವೇಷ. ಇವರೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಆಮೇಲೆ ಇವರು ಯೋಗಿ ಆದಿತ್ಯನಾಥ್ ಅವರು ಸರಿಯಾಗಿ ಹರ ಪತಿಹರ ಮಹಾದೇವ್ ಅಂತೇಳಿ ಒಂದು ಲೈನ್ ಹೇಳಕ್ ಬರಲ್ಲ. ಮತ್ತೆ ಒಂದೇ ಮಾತ್ರ ಹಾಡು ಹೇಳಕ್ ಲೈನ್ ಇವ್ರಿಗೆ ಬರುತ್ತಾ? ಆಮೇಲೆ ಜನಗಣಮನ ಅಧಿನಾಯಕ ಹೇಳಕ್ ಬರುತ್ತಾ? ಒದ್ದಾಡ್ತಾರೆ, ತತ್ತರಿಸ್ತಾರೆ. ಮತ್ತೆ ಬೇರೆಯವರಿಗೆ ನೀವು ದೇಶಭಕ್ತರೇ ಆಗ್ತಾರೆ. ದೇಶಭಕ್ತರಲ್ಲ ಇವರೆಲ್ಲ, ದೇಶಭುಕ್ತರು. ಬಹುಶಃ ಈ ಸುವೇಂದು ಅಧಿಕಾರಿಯ ಈ ಸರ್ವಾಧಿಕಾರಿ ಕೋಮು ರಾಜಕಾರಣದ
ಏನು ಆಡಳಿತ ಅಲ್ಲಿನ ಜನರನ್ನ ರೊಚ್ಚಿಗೇಳಿಸುತ್ತೆ. ಇವ್ರು ಬದಲಾವಣೆ ಆಗದಿದ್ರೆ ಜನನೂ ಕೂಡ ಒಂದು ರೀತಿ ಅರಾಜಕತೆಗೆ ಹೋಗಬಹುದು. ಆ ಮಟ್ಟದ ಸರ್ವಾಧಿಕಾರಿತನಕ್ಕೆ ಇವರೆಲ್ಲ ಹೋಗ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.